ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ದಿವಂಗತ ರಾಕೇಶ್ ಪೂಜಾರಿಯ ಸಹೋದ್ಯೋಗಿ ಗೋವಿಂದ ಗೌಡ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಿಯಾಲಿಟಿ ಶೋ ಕಂಟೆಸ್ಟೆಂಟ್ ಕೂಡ ಹೌದು. ಗೋವಿಂದ ಗೌಡ್ರೆ ಸರ್ ನಮಸ್ಕಾರ. ಸರ್ ನಮಸ್ಕಾರ. ರಾಕೇಶ್ ಪೂಜಾರಿಯ ಸಾವಿನ ಸುದ್ದಿ ಯಾವಾಗ ಗೊತ್ತಾಯ್ತು? ಗೊತ್ತಾದ ತಕ್ಷಣ ಏನ್ ಅನ್ನಿಸ್ತು ಅಂತ? ನನಗೆ ರಾತ್ರಿ 4 ಗಂಟೆ, ಬೆಳಗ್ಗೆ ಮುಂಚೆ 4 ಗಂಟೆ ಗೊತ್ತಾಯ್ತು ಸರ್. ಬಹಳ ಇದು ನಂಬಕ್ಕಾಗದಿರ್ತಕ್ಕಂಥ ವಿಚಾರ. ಯಾಕಂದ್ರೆ ಅದು ನಮ್ಗೆ ಅದು ಹೇಗೆ ರಿಸೀವ್ ಮಾಡ್ಬೇಕನ್ನೋದೇ ಗೊತ್ತಾಗ್ಲಿಲ್ಲ ನಮ್ಗೆ ಲಾಸ್ಟ್ ಟೈಮ್ ಈ ಪುನೀತ್ ರಾಜ್ಕುಮಾರ್ ಒಂದು ಕೇಳಿದಾಗ, ಸುದ್ದಿ ಕೇಳಿದಾಗ ಇದು ಸುಳ್ಳಾಗಿರ್ಲಪ್ಪ, ಇದು ಆಗದೆ ಇರ್ಲಪ್ಪ ಅಂತ ಏನು ಬೇಡ್ಕೊಂಡ್ವಲ್ಲ, ಸೊ ಅದೇ ತರ ಫೀಲಿಂಗ್ ಆಯ್ತು ನಮ್ಗೆ. ಸೊ ಆಮೇಲೆ ವಿಷಯ ಕನ್ಫರ್ಮ್ ಆದ್ಮೇಲೆ ತುಂಬಾನೇ ಅಂದ್ರೆ ತುಂಬಾ ಬೇಜಾರಾಯ್ತು ಸರ್. ಯಾಕಂದ್ರೆ ರಾಕೇಶ್ ಬರೀ ನಮ್ಗೆ ಕಲಾವಿದ ಆಗಿಲ್ಲ, ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿದ್ರು ನನ್ನ ಜೊತೆ. ನಾನು ತಮ್ಮ ಅಂತಾನೆ ಕರಿತಾ ಇದ್ದೆ ಅವ್ರಿಗೆ. ಸೊ ಹಾಗಾಗಿ ತುಂಬಾ ಒಡನಾಟ ಇತ್ತು ನಮ್ಮ ಜೊತೆ, ಫ್ಯಾಮಿಲಿ ಮೆಂಬರ್ ಆಗಿ. ಅವ್ರ ಅಮ್ಮ, ತಂಗಿ, ನನ್ನ ವೈಫು, ಮಗಳ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ದವರು ಅವರು. ರೀಸೆಂಟ್ ನನ್ನ ಮಗಳ ಜೊತೆ ತುಂಬಾ ಆಟ ಆಡಿರೋರು. ಎಸ್, ಇನ್ನು ಗೋವಿಂದ ಗೌಡ್ರೆ ಸಾಯುವಂತಹ ವಯಸ್ಸು ಆಗಿರ್ಲಿಲ್ಲ, 33 ವರ್ಷ, ಬರೀ 33 ವರ್ಷ ಬದುಕಿ ಬಾಳಬೇಕಾದಂತಹ ಒಬ್ಬ ಯುವ ಪ್ರತಿಭೆ. ಆದ್ರೆ ಈ ಕಾಂತಾರ ಸಿನಿಮಾದಲ್ಲಿ ನಟಿಸ್ತಾ ಇರ್ತಕ್ಕಂತಹ ಅನೇಕ ನಟರಿಗೆ ಬೇರೆ ಬೇರೆ ತರಹದಲ್ಲಿ ಕಂಟಕಗಳು ಎದುರಾಗ್ತಾ ಇದೆ. ಈ ಬಗ್ಗೆ ಏನಾದ್ರೂ ಹೇಳೋದಿದ್ರೆ? ಏನು ಸರ್, ಅದು ನಂಗೆ ಗೊತ್ತಾಗ್ತಿಲ್ಲ. ಬಟ್ ಏನಂದ್ರೆ ಇದು ರಾಕೇಶ್ ನಮ್ಗೆ ಹೆಂಗಾದ್ರೆ ಇದು ಒಂಥರ ಹೆಂಗ್ ರಿಸೀವ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸರ್. ಯಾಕಂದ್ರೆ ಅವರು ನಮ್ಗೆ ವ್ಯಕ್ತಿತ್ವ ಎಂತದಿತ್ತು ಅಂತಂದ್ರೆ ಯಾರ ಸಾಹಸಕ್ಕೂ ಹೋಗ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ. ಬೇರೆ ವಿಚಾರಗಳು, ಅನಾವಶ್ಯಕ ವಿಚಾರಗಳಾಗ್ಲಿ, ಅನ್ನೆಸರಿ ಘಟನೆಗಳಾಗ್ಲಿ ತೊಡಗ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಸದಾ ನಗ್ನಗ್ತಾ ಇರೋನು. ಆಮೇಲೆ ತಾನಾಯ್ತು, ತನ್ನ ಕೆಲಸ ಆಯ್ತು. ಆಮೇಲೆ ಸ್ಕಿಟ್ ಏನಾರು ಇದ್ರೆ ಅದ್ರ ಮೇಲೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದಾಗ್ಲಿ. ಆಮೇಲೆ ಒಂದು ಬದುಕು ಕಟ್ಕೋಬೇಕು ಅಂತ ಇದ್ರಲ್ಲೇ ನಿರಂತರವಾಗಿ ತೊಡ್ಕೊಂಡಿದ್ರು ಸರ್. ಹಾಗಾಗಿ ಕಾಂತಾರ ಸಿಕ್ಕಿದ್ದು ಒಂದು ನಾವೆಲ್ಲ ಖುಷಿ ಪಟ್ಟಿದ್ವಿ. ಯಾಕಂದ್ರೆ ಅವನ ಪ್ರತಿಭೆಗೆ ಸಿಗ್ಬೇಕಾಗಿರ್ತಕ್ಕಂಥದ್ದು ಸರ್ ಅದು. ಕಾಂತಾರ ಆದ್ಮೇಲೆ ಒಂದು ಒಳ್ಳೆ ಲೈಫ್ ಕಟ್ಕೊಳ್ತಾನೆ ಅನ್ನೋದು ನಮಗೂ ಇತ್ತು, ಅವ್ರು ರಾಕೇಶ್ಗೂ ತುಂಬಾ ಇತ್ತು ಸರ್. ಸೊ ಅದು ಆಗ್ಬೇಕಿತ್ತು ಆಕ್ಚುಲಿ. ಅದೇ ಟೈಮಲ್ಲಿ ಹಿಂಗಾಗಿರೋದು ಬಹಳ ನೋವಾಗ್ತಾ ಇದೆ ಸರ್. ಕೊನೆ ಮಾತು ಏನಾಗಿತ್ತು ನಿಮ್ಗಳ ನಡುವೆ? ಕೊನೆ ಭೇಟಿ ಯಾವಾಗ ಆಗಿತ್ತು ಅಂತ? ಕೊನೆ ಭೇಟಿ ಅಂದ್ರೆ ಇಲ್ಲಿ ದಸ್ಕತ್ ಮೂವಿ ಅಂತ ರಿಲೀಸ್ ಆಯ್ತು ಸರ್, ನಮ್ಮ ಅನೀಶ್ ಡೈರೆಕ್ಷನ್ ಮಾಡಿದ್ದು. ತುಳು ಮೂವಿ ಅವರು ಅಲ್ಲಿ ಪ್ರೀಮಿಯರ್ ಶೋ ಇತ್ತು. ಸೊ ಆ ಟೈಮಲ್ಲಿ ಬಂದಿದ್ರು ಸರ್ ಅವರು. ಆ ಟೈಮಲ್ಲಿ ನಾವು ಒಟ್ಟಿಗೆ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿದ್ವಿ. ಅವಾಗ ನಮ್ ಜೊತೆನೆ ಕೂತ್ಕೊಂಡಿದ್ದ ರಾಕೇಶ್. ಆಕ್ಚುಲಿ ನಾನು, ನನ್ನ ವೈಫು, ನನ್ನ ಮಗಳು ನಿಂತ್ಕೊಂಡೆ ಕೂತಿದ್ದೆ ಇಡೀ ಸಿನಿಮಾದಲ್ಲಿ. ಆ ಟೈಮಲ್ಲಿ ನನ್ನ ಮಗಳು ಯಾರ ಹತ್ರ ಹೋಗದಿರೋ ನನ್ನ ಮಗಳು ಅವನ ಹತ್ರನೇ ಇದ್ವಿ. ಸೊ ಆ ಟೈಮಲ್ಲಿ ಭೇಟಿ ಆಗಿದ್ದು ಸರ್. ಹೋಗಿದ್ರಾ ರಾಕೇಶ್? ಹೋಗಕ್ಕಾಗಿಲ್ಲ, ನಾನು ಶೂಟಿಂಗ್ ಅಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಹೋಗಕ್ಕಾಗಿಲ್ಲ. ಎಷ್ಟು ದಿನ ಕಳೆದಿದ್ರಿ ಅಂತ ಗೋವಿಂದ್ ಗೌಡ್ರೆ ಅವ್ರ ಜೊತೆ? ಸರ್ ಆಯ್ತು ಸರ್, ಒಂದು 5 years ಜೊತೆಗಿದೆ ಸರ್. ಸುದೀರ್ಘ ಆತ್ಮೀಯತೆ. ಹೌದು ಸರ್, ತುಂಬಾನೇ ಸರ್. ಅದು ಹೇಳಿದ್ವಲ್ಲ, ಸಂಬಂಧಿಕರಿಗಿಂತ ಹೆಚ್ಚು ಸರ್ ಅವ್ರು ಹಂಗಿದ್ರು ನಮ್ ಜೊತೆ. ಸರ್ ಎಲ್ರ ಜೊತೆ, ನನ್ ಜೊತೆ ಅಂತಲ್ಲ, ಎಲ್ರ ಜೊತೆನೂ ಹಂಗೆ ಒಡನಾಟ ಇಟ್ಕೊಂಡಿದ್ರು ಅವ್ರು. ಎಲ್ರ ಜೊತೆನೂ, ಯಾರ ಜೊತೆನೂ. ಈಗ ರಾಕೇಶ್ ಅಂದ್ರೆ ಒಂಥರ ಎಲ್ರಿಗೂ ಇಷ್ಟ ಆಗಂತ ಒಂದು ವ್ಯಕ್ತಿತ್ವ ಸರ್. ಅಲ್ಲ, ಅವ್ರ ಆರೋಗ್ಯದ ಸಮಸ್ಯೆ ಬಗ್ಗೆ ಹಿಂದೆ ಹೇಳ್ಕೊಂಡಿದ್ರ ಗೋವಿಂದ್ ಗೌಡ್ರೆ? ಕಾರಣ ಅವರಿಗೆ ಲೋ BP, ಈ ಹಿಂದೆಯೂ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿತ್ತು, ಈ ತರದೆಲ್ಲ ಮಾಹಿತಿಗಳಿದಾವೆ. ಸೊ ಏನಾದ್ರು ಹೇಳ್ಕೊಂಡಿದ್ರ? ಹೋಗಿದ್ವಿ ಸರ್ ನಾವು. ಆಕ್ಸಿಡೆಂಟ್ ತುಂಬಾನೇ ಆಗಿತ್ತು, ಮಕ ಎಲ್ಲ ಇದಾಗ್ಬಿಟ್ಟಿತ್ತು. ಆ ಟೈಮಲ್ಲಿ ಒಳ್ಳೆ ಡಾಕ್ಟರ್ ಸಿಕ್ಕು ಅವ್ರಿಗೆ ಇದೆಲ್ಲ ಮಾಡಿದ್ರು. ತುಂಬಾ ಬೇಗನೆ ರಿಕವರಿ ಆದ್ರು ಸರ್. ಬೇಗ ರಿಕವರಿ ಆಗಿದ್ದಾರೆ ಅಂತಂದ್ರೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಏನು ಇಲ್ಲ ಅಂತಾನೆ ಅಲ್ವ ಸರ್. ಅವರು ಹೆಲ್ತಿಯಾಗೇ ಇದ್ರು ಆಕ್ಚುಲಿ. ಸೊ ತುಂಬಾ ಗಟ್ಮುಟ್ಟಾಗಿ ಇದ್ರು, ಹೆಲ್ತಿ ಆಗಿದ್ರು, ಎಲ್ರ ಜೊತೆ ನಕ್ಕೊಂಡೇ ಓಡಾಡ್ಕೊಂಡೇ ಇದ್ರು. ಸೊ ಇದು ಹೆಂಗೆ ಆಯ್ತು ಅಂತಾನೆ ನಮಗೂ ಗೊತ್ತಾಗ್ತಿಲ್ಲ ಸರ್. ನಮ್ಮ ಹತ್ರ ಅಂತೂ ಯಾವತ್ತೂ ಹೇಳಿಲ್ಲ ಹೆಲ್ತ್ ಇಶ್ಯೂಸ್ ಇದೆ, ಆ ಥರ ಇದೆ, ಈ ಥರ ಇದೆ ಅಂತ. ಇನ್ನು ನಿಮ್ಮ ರಕ್ಷಿತಾ ಪ್ರೇಮ್ ಅವರು ಕೂಡ ಬಹಳಷ್ಟು ನೊಂದ್ಕಂಡ್ ಪೋಸ್ಟ್ ಹಾಕಿದ್ರು, ಮಿಸ್ ಯು ಮಗನೆ ಅಂತ ಹೇಳಿ. ಸೊ ಅವರ ಆತ್ಮೀಯತೆ ಹೆಂಗಿತ್ತು ಅಂತ ಇವ್ರ ಜೊತೆಲಿ? ಸರ್ ಅವ್ರ ಜೊತೆ ಅಂತೂ ಅವರು ಮನೆಯಲ್ಲೇ ಮಗನ್ ತರ ಇಟ್ಕೊಳ್ಳೋರು ಸರ್. ಅವರು ಈಗ ಎಷ್ಟೋ ಸಲ ಶೂಟಿಂಗ್ ಇಲ್ದಿರುವಾಗ ರಕ್ಷಿತಾ ಮೇಡಮ್ ಆಗ್ಲಿ, ಪ್ರೇಮ್ ಮನೆ ಕರೆಯೋರು. ಈಗ ಸೂರಜ್, ಮತ್ತೆ ಈ ನಮ್ಮ ರಾಕೇಶು, ಹಿತೇಶ್, ಇವರೆಲ್ಲ ಏನು ಮಂಗಳೂರು ಹುಡುಗರು ಇದಾರಲ್ಲ, ಇವರೆಲ್ಲ ಅವ್ರ ಮನೆಯಲ್ಲೇ ಒಂಥರ ಕಾಲ ಕಳೆಯೋರು, ಮನೆ ಮಕ್ಕಳಾಗಿ. ಶೂಟಿಂಗ್ ಇಲ್ಲ ಅಂದ್ರೆ ಅಲ್ಲೇ ಇರೋರು. ಸೊ ರಕ್ಷಿತಾ ಮೇಡಮ್ನು ವಿಶೇಷವಾಗಿ ರಾಕೇಶ್ನ ಒಂಥರ ಅವ್ ಪುಟ್ಟ ಗುಂಡಾಗಿದ್ನಲ್ಲ, ಸೊ ಅದನ್ನ ತಮಾಷೆ ಮಾಡ್ಕೊಂಡು ಮಗನೇ ಅಂತಾನೆ ಕರೆಯೋರು ಸರ್ ಅವ್ರು. ಎಸ್, ಥ್ಯಾಂಕ್ ಯು. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಸೊ ಇಲ್ಲಿ ರಾಕೇಶ್ ಪೂಜಾರಿಗೆ ಸಾವು ಯಾರಿಗೂ ಕೂಡ ನಂಬೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಒಂದು ರೀತಿಯ ಆಘಾತವಾಗಿ ಪರಿವರ್ತನೆ ಆಗಿದೆ ಈ ಸಾವಿನ ಸಂದೇಶ. ಕಾರಣ
ನಗನಗ್ತಾ ಇದ್ರು, ಆರೋಗ್ಯವಂತವಾಗಿದ್ರು, ಎಲ್ಲರ ಜೊತೆ ವಿಶ್ವಾಸದಲ್ಲಿದ್ದರು. ಅವರು ಸಾಯ್ತಾರೆ ಅಥವಾ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಅವರಿಗೊಂದು ಲೋ BP ಕಾಡುತ್ತೆ ಅನ್ನೋದು ನಿಜಕ್ಕೂ ಯಾರಿಗೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಕೇವಲ 32-33 ವರ್ಷದ ರಾಕೇಶ್ ಪೂಜಾರಿ ಅತ್ಯಂತ ಆರೋಗ್ಯವಂತ ಯುವಕ. ಸದಾ ನಗುತ್ತಿದ್ದವರಿಗೆ ಆಯುಷ್ಯ ಜಾಸ್ತಿ, ಸದಾ ನಗಿಸುವವರಿಗೆ ಆರೋಗ್ಯ ಹೆಚ್ಚಿರುತ್ತೆ ಎನ್ನುವಂತಹ ವಿಜ್ಞಾನಕ್ಕೂ ಮೀರಿದ ಅಥವಾ ವಿಜ್ಞಾನಕ್ಕೂ ವಿರುದ್ಧವಾದಂಥ ಒಂದು ಸಾವು ಆಗೋದಾದರೆ ಸಹೋದ್ಯೋಗಿಗಳಿಗೆ ನಿಜಕ್ಕೂ ಶಾಕ್ ಆಗೋದ್ರಲ್ಲಿ ಸಂದೇಹ ಬೇಡ. ಸೊ ಹಾಗೇನೆ ಇವರ ಜೊತೆ ಅತ್ಯಂತ ಆತ್ಮೀಯತೆಯಿಂದ ಇದ್ದಂತಹ ರಕ್ಷಿತಾ ಪ್ರೇಮ್ ಅವರ ಪೋಸ್ಟ್ಗಳು ಕೂಡ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇತ್ತು. ಸದಾಕಾಲ ನಗನಗ್ತಾ ಇದ್ರಿ, ಸದಾಕಾಲ ನನ್ನ ಜೊತೆಯೇ ಇದ್ರಿ, ಮಿಸ್ ಯು ಮಗನೇ ಎನ್ನುವಂತಹ ಪೋಸ್ಟ್ ನಿಜಕ್ಕೂ ಚಂದನವರದಲ್ಲಿ ಕಣ್ಣಂಚಲ್ಲಿ ನೀರು ತರಿಸುವಂತಹ ಸಾಲುಗಳದಾಗಿತ್ತು. ರಾಕೇಶ್ ಪೂಜಾರಿ ಇನ್ನಿಲ್ಲ ಎನ್ನುವಂತಹದ್ದು ನಿಜಕ್ಕೂ ಸ್ಯಾಂಡಲ್ವುಡ್ ಅಥವಾ ಕಿರುತೆರೆಯಾಗಿರಲಿ ಹಿರಿತೆರೆಯಾಗಿರಲಿ ಯಾವೊಬ್ಬ ಕಲಾವಿದನಿಗೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಅವರ ಸಹೋದ್ಯೋಗಿಗಳು ಫ್ರೀಡಮ್ TV ಜೊತೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾವುಕರಾದರು. ಆತನ ಜೊತೆ ಕಳೆದಂತಹ ದಿನ, ಆತನ ಜೊತೆ ವ್ಯವಹರಿಸಿದ ವ್ಯವಹಾರ ಅರ್ಥಾತ್ ಮಾನಸಿಕ ವ್ಯವಹಾರಗಳಾಗಿರಲಿ, ಸೊ ಈ ಎಲ್ಲ ವಿಚಾರದಲ್ಲಿ ಅತ್ಯಂತ ಸರಳ ಜೀವಿಯಾಗಿದ್ದ. ಒಂದು ಪುಟ್ಟ ಮನೆ ಕಟ್ಕೋಬೇಕು ಅನ್ನೋ ಆಸೆ ಇತ್ತು, ಸಂಸಾರ, ಹೀಗೆ ಎಲ್ಲ ಒಂದು ರೀತಿಯ ಒಂದು ಹಂತಕ್ಕೆ ಬರೋ ಸಂದರ್ಭದಲ್ಲಿ ದೇವರು ಈ ತರಹದ್ದೊಂದು ಪರೀಕ್ಷೆ ಅಥವಾ ಈ ತರಹದ್ದೊಂದು ಸಾವು ಕೊಟ್ಬಿಟ್ನಲ್ಲ ಅಂತ ಹೇಳಿ ಸಹೋದ್ಯೋಗಿಗಳು ಕಣ್ಣೀರಿಡ್ತಾ ಇತ್ತು. ಸೊ ರಾಕೇಶ್ ಪೂಜಾರಿ ಇನ್ನಿಲ್ಲ ಎನ್ನುವಂಥದ್ದು ನಿಜಕ್ಕೂ ಆ ಸಮುದಾಯ ಜೊತೆಗೆ ಕಲಾವಿದರ ಸಮುದಾಯ ಇದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಜೊತೆಗೆ ಕಾಂತಾರ ಸಿನಿಮಾದ ಕಲಾವಿದರಿಗೆ ಮಾತ್ರ ಈ ತರಹದ ಸಾವುಗಳು ಯಾಕೆ ಎನ್ನುವಂಥ ಚರ್ಚೆಯನ್ನು ಕೂಡ ಅಲ್ಲೆಗೆಳೆಯೋಕ್ಕೆ ಸಾಧ್ಯ ಇಲ್ಲ. ಕಾರಣ ಇದು ಕಾಂತಾರ ಸಿನಿಮಾದ ಕಲಾವಿದರಿಗೆ ಈ ತರಹದ ಒಂದು ಅಗ್ನಿ ಪರೀಕ್ಷೆಗಳು ಎದುರಾಗ್ತಾ ಇರುವಂತಹದ್ದು ಬೇರೆ ಬೇರೆ ತರಹದಲ್ಲಿ ಚರ್ಚೆಗಳಾಗ್ತಾ ಇದೆ. ಕಾರಣ ಕಾಂತಾರ ಸಿನಿಮಾದ ಕಲಾವಿದರಿಗೆ ಯಾಕೆ ಈ ತರಹದ ಶಿಕ್ಷೆ, ಯಾಕೆ ಈ ತರಹದೊಂದು ಪರೀಕ್ಷೆ? ಈ ಹಿಂದೆ ಚಿತ್ರೀಕರಣದ ಸಂದರ್ಭದಲ್ಲಿ ಆ ಕಲಾವಿದರಿದ್ದಂತಹ ಗಾಡಿ ಅಪಘಾತಕ್ಕೀಡಾಗಿತ್ತು. ಅದು ಕೂಡ ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟಂಥ ಕಲಾವಿದರೆ. ಅದಾದ ನಂತರ ಕಪಿಲ್ ಆತ ಮುಳುಗಿ ಸಾವನ್ನಪ್ಪಿದ್ದ, ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದ. ಆತನ ಸಾವಿನ ನಂತರವೂ ಕೂಡ ಇದೇ ಆ್ಯಂಗಲ್ನಲ್ಲಿ ಚರ್ಚೆಗಳಾಯಿತು. ಈಗ ರಾಕೇಶ್ ಪೂಜಾರಿ ಈತ ಪ್ರಮುಖ ಪಾತ್ರಧಾರಿ ಈ ಒಂದು ಸಿನಿಮಾದ. ಸೊ ಈತನೂ ಕೂಡ ಸಾವನ್ನಪ್ಪಿರ್ತಕ್ಕಂತಹ ವಿಚಾರ ಇದು ಕೂಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹದ್ದು. ಆತನ ಜೊತೆ ಕೆಲಸ ಮಾಡಿದ ಸಹೋದ್ಯೋಗಿಗಳೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಆಘಾತಕ್ಕೊಳಗಾಗಿದ್ದಾರೆ. ರಾಕೇಶ್ ಪೂಜಾರಿ ಸಾವನ್ನಪ್ತಾರೆ ಎನ್ನುವಂತಹದನ್ನು ಯಾರಿಗೂ ನಂಬೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂಥದ್ರಲ್ಲಿ 33 ವರ್ಷದ ಒಬ್ಬ ಯುವ ಪ್ರತಿಭೆ ಇದ್ದಕ್ಕಿದ್ದ ಹಾಗೆ ಚಂದನವನದಿಂದ ಕಣ್ಮರೆಯಾಗ್ತಾರೆ ಅನ್ನೋದಾದರೆ ಇದು ಚಂದನವನದಲ್ಲಿ ರಾಕೇಶ್ ಪೂಜಾರಿ ಸಾವನ್ನಪ್ಪಿರ್ತಕ್ಕಂತಹದ್ದು. ಈ ಹಿಂದೆಯೂ ಕೂಡ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿರ್ತಕ್ಕಂತಹ ಸೌಪರ್ಣಿಕ ನದಿಯಲ್ಲಿ ಓರ್ವ ಕಲಾವಿದ ಮುಳುಗಿ ಸಾವನ್ನಪ್ಪಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.